ಅಲ್ಲಿ ಚಿನ್ನದ ಪದಕ ಗೆದ್ದಿದ್ದಾಳೆ. ಗನ್ ಹಿಡ್ಕೊಳ್ಳೋದು ಶೂಟ್ ಮಾಡೋದು ಎಷ್ಟು ಈಸಿ ಅಲ್ವಾ? ಹೌದೌದು, ಓಡೋಗಿಲ್ಲ, ವ್ಯಾಯಾಮ ಮಾಡೋಗಿಲ್ಲ, ಸುಮ್ನೆ ಗನ್ ಹಿಡ್ಕೊಳ್ಳೋದು ಶೂಟ್ ಮಾಡೋದು, ಗುರಿ ರೀಚ್ ಆದ್ರೆ ಸಾಕು. ಎಷ್ಟು ಸಿಂಪಲ್ ಅಲ್ವೇನ್ರಿ? ಕೋತಿನ ಓಡಿಸೋಷ್ಟೇ ಸುಲಭಮ್ಮ. ಹಾಗಾದ್ರೆ ನಾನ್ ಯಾಕೆ ಫೈರಿಂಗ್ ಪ್ರಾಕ್ಟೀಸ್ ಮಾಡಬಾರ್ದು? ಪಾಂಡುರಂಗ ಹೇಳಿದೆ ತಪ್ಪಾಯ್ತಲ್ಲಮ್ಮ. ಅಂದ್ರೆ ನನ್ಗೇನ್ ಟ್ಯಾಲೆಂಟ್ ಇಲ್ವಾ, ಗುರಿ ಇಲ್ವಾ? ಒಂದು ಕೆಲಸ ಮಾಡು, ಒಂದು ದೊಣ್ಣೆ ಹಿಡ್ಕೊಂಡು ಇಲಿ ಹೊಡಿಯೋದ್ ಕಲಿ. ಇಲಿ ಏನಾದ್ರು ಸಿಕ್ ಬಿದ್ರೆ ಆಮೇಲೆ ಗನ್ ಕೊಡಿಸ್ತೀನಿ. ನಾನ್ ಇಲಿ ಹಿಡಿಬೇಕು ರೀ. ಇದೇಗೋ ಬಿತ್ತು. ಅಲ್ಲಡ ಮೇಡಮ್ ಮೇಲೆ ಗನ್ನ ಹಿಡಿದ್ಬಿಟ್ರು. ನೀನ್ ನೋಡ್ದೇನಮ್ಮ? ಹೌದು ರೀ, ನಾನು ಫೈರಿಂಗ್ ಕಲ್ತ್ಕೊಂಡಿದೀನಿ. ನೋಡಿದ್ರಲ್ಲ ನಾನ್ ಗುರಿ ಹೇಗಿಟ್ಟೆ ಅಂತ. ಗುಂಡನವ್ರೆ ತಗೊಳ್ಳಿ ಲೋಟ. ನಿಮ್ ಗೆಳೆಯನ್ ತಲೆ ಮೇಲೆ ಇಡಿ. ಅಲ್ಲ ಕಣ ಲೋಟ. ಗುಂಡನವ್ರೆ ಹೇಗೆ? ಸೂಪರ್ ಮೇಡಮ್ನವ್ರೆ. ಮೇಡಮ್ ಅವ್ರು ಚೆನ್ನಾಗಿ ಗುರಿತಾರ ಕಣ. ನಮಸ್ಕಾರ ಪಾರ್ವತಿ ಅವರೇ. ನಾವು ಸ್ಕೂಲಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ನೀವಲ್ಗೆ ಶಾರ್ಟ್ ಶೂಟರ್ ಡ್ರೆಸ್ ಅಲ್ಲಿ ಬಂದು ಕೈಯಲ್ಲಿ ಗನ್ ಇಟ್ಕೊಂಡು ಪ್ರೋಗ್ರಾಮ್ ಮುಗಿಯೋವರೆಗೂ ಸ್ಟೇಜ್ ಮೇಲೆ ನಿಂತ್ಕೋಬೇಕು. ಲೇ ಪರ್ಮ, ಇದು ಒಂಥರ ಒಳ್ಳೇದೇ ಕಣ. ಹೌದು ಕಣ, ಗನ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಯಾರು ದಾಳಿನೇ ಮಾಡಲ್ಲ. ಅಷ್ಟೇ ಅಲ್ಲ ಸರ್, ನಮ್ಮ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸಿಗುತ್ತೆ. ಹಣ್ಣು ತಿನ್ನೋ ಕೋತಿಗಳನ್ನ ಓಡಿಸಿದ್ದಾಯ್ತು, ಬಂದ್ ತಿನ್ನೋ ನಾಯಿಗಳನ್ನ ಓಡ್ಸಕ್ ಹೋಗ್ತಿದ್ದಾಳೆ. ಈಗ ಪೆನ್ ಹಿಡ್ಕೊಂಡ್ರ ಸ್ಟೂಡೆಂಟ್ ಗಳ ಮುಂದೆ ಎಂಟರ್ಟೈನ್ಮೆಂಟ್. ಒಟ್ನಲ್ಲಿ ಗನ್ ಇಂದ ಬಫುನ್ರಿ. ಮೇಡಮ್, ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ನೀವು ಬರ್ತೀರಾ ತಾನೇ? ಹೌದು, ನಾನು ಶಾರ್ಟ್ ಶೂಟರ್ ಅಂತ ಜನರಿಗೆಲ್ಲ ಗೊತ್ತಾಗ್ಲೇಬೇಕು. ನಾನು ಶೂಟರ್ ಡ್ರೆಸ್ ಹಾಕೊಂಡ್ ಬಂದೇ ಬರ್ತೀನಿ. ಈ ಗನ್ನಿಂದ ಮರ ಬೆಳೆಸೋದಕ್ಕಾಗುತ್ತಾ? ಟ್ರೈ ಮಾಡೋಣ. ಇಲ್ಲಿ ತನಕ ನನ್ನ ಯಾವ ಪೊಲೀಸು ಹಿಡ್ತಿರ್ಲಿಲ್ಲ, ಮುಂದೇನು ಹಿಡಿಯಕ್ ಆಗಲ್ಲ. ನೀನು ಶಾರ್ಪ್ ಶೂಟರ್ ಸೋನಿ ತಾನೆ? ನಾನು ಪತಿ ಪರಮೇಶ್ವರನ್ ಪತ್ನಿ ಪಾರ್ವತಿ. ನಿಜವಾಗ್ಲು? ಸರ್, ತಪ್ಪಿಸ್ಕೊಳ್ಳೋದು ಪ್ಲಾನ್ ಮಾಡ್ತಾ ಇದ್ದಾರೆ ಸರ್. ನೀನು ಶಾರ್ಪ್ ಶೂಟರ್ ಸೋನಿ ತಾನೆ? ನಿಜ ಹೇಳು, ನೀನು ಪತಿ ಪರಮೇಶ್ವರನ್ ಹೆಂಡತಿ ಅಂತ ಹೇಗ್ ನಂಬ್ಲಿ? ಸರ್, ಸ್ಟೇಷನ್ ಕರ್ಕೊಂಡೋಗಿ ಬೆಂಡೆತ್ತಿದ್ರೆ ವಿಷಯ ಹೊರಗೆ ಬರುತ್ತೆ. ಕರೆಕ್ಟ್ ಕಣ. ಲೋಕಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬಂದು ನಮ್ಮನ್ನೇ ಚೀಟ್ ಮಾಡ್ತೀಯಾ? ನಾನು ಈಗಲೇ ಫೋನ್ ಮಾಡಿ ನನ್ನ ಪತಿ ಪರಮೇಶ್ವರನ್ ಕರೆಸ್ತೀನಿ. ಏನಮ್ಮ ನಿಮ್ ಗೋಳ? ಯಾರೇ ನೀವು? ಎದ್ರ ಚಂದ್ರ ಬಿದ್ರ ಅಂತ ನೋಡಿದೀರಾ? ಬಿದ್ರೆ ರಂದ್ರ ಗೊತ್ತು, ಎದ್ರೆ ಚಂದ್ರ ಗೊತ್ತಿಲ್ಲ. ಸೀರಿಯಲ್ ಅದ್ರಲ್ಲಿ ಇವರು ಹೀರೋ. ನಾನು ಇವ್ರ ಪತ್ನಿ ಪಾರ್ವತಿ. ನನ್ನ ಇವ್ರ ಪತ್ನಿ. ಮತ್ತೆ ಯಾಕೆ ಈ ವೇಷ? ಅದು ನಾನು ಹೇಳ್ತೀನಿ ಕೇಳಿ. ಇವಳೇನ ಶಾರ್ಪ್ ಶೂಟರ್ ಆಗಿ ಭಾರತಕ್ಕೆ ಗೋಲ್ಡ್ ಮೆಡಲ್ ತರ್ಬೇಕಂತೆ. ಏನ್ ಸರ್ ಇದು? ಯಾರನ್ನ ಹಿಡಿಯೋದು ಯಾರನ್ನ ಬಿಡೋದು ಅಂತಾನೆ ಗೊತ್ತಾಗ್ತಲ್ವಲ್ಲ. ಹಲೋ ಸರ್. ಏನ್ ಸರ್, ಮತ್ತೆ ಆ ಶಾರ್ಪ್ ಶೂಟರು ಮಿನಿಸ್ಟರ್ ಮನೆ ಹತ್ರ ಸುತ್ತಾ ಇದ್ದಾಳ? ಬಂದೆ ಸರ್. ಸಾರಿ ಸರ್, ಇವ್ರ ತರನೇ ಇರೋ ಶಾರ್ಪ್ ಶೂಟರ್ ಒಬ್ಳು ಈ ಊರಿಗೆ ಬಂದಿದ್ದಾಳೆ. ಅವಳು ಬೇಕಾಗಿತ್ತು ನಮ್ಗೆ, ಇವರಲ್ಲ. ಬರ್ತೀವಿ, ನಡಿಯೋ. ಸರ್, ಇಬ್ರು ಒಟ್ಟಿಗೆ ಸಿಗಾಕೊಂಡ್ರು. ಅನುಮಾನನೇ ಇಲ್ಲ. ಇದರಲ್ಲಿ ಒಬ್ಳು ಪರಮೇಶ್ವರನ್ ಹೆಂಡತಿ, ಇನ್ನೊಬ್ಳು ಸೋನಿ. ನೀನ್ ನನ್ ಹಾಗೆ ಇದೀಯಾ? ನೀನು ನನ್ ಹಾಗೆ ಇದೀಯಾ? ಯಾರ್ ನೀನು? ನಾನ್ ನಿನ್ನ ಏನ್ ಮಾಡ್ತೀನಿ ಗೊತ್ತಾ? ನಾನ್ ಏನ್ ಮಾಡ್ತೀನಿ ಗೊತ್ತಾ? ನೋಡ್ತಾ ಇರು. ಎಚ್ಚರ ಆಯ್ತಮ್ಮ? ರೀ, ನಾನು ಇಲ್ಲೇ ಹಾಕಿದ್ದೀನಿ. ಮಾರು, ನೀನ್ ಎಂತ ಕೆಲಸ ಮಾಡಿದ್ಯಾ ಗೊತ್ತಾ? ಆ ಶಾರ್ಪ್ ಶೂಟರ್ ಸೋನಿಗೆ ಶೂಟ್ ಮಾಡಿ ಸಿಕ್ಕಾಕೊಳಂಗ್ ಮಾಡಿದ್ಯಾ. ಹೌದೇನ್ರಿ? ನಿಜವಾಗ್ಲೂ? ಹೌದು ಮೇಡಮ್ ಅವರೇ, ನೀವು ಶೂಟ್ ಮಾಡಿದಿರಾ? ಪೊಲೀಸ್ನವರು ಅವಳನ್ನ ಅರೆಸ್ಟ್ ಮಾಡಿದ್ದಾರೆ. ಹೇಗಿದ್ದೀರಾ ಪಾರ್ವತಿ ಅವರೇ? ಸರ್, ನಾನ್ ಬೇಕು ಅಂತ ಹೊಡೆದಿಲ್ಲ ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನೋಡಿ, ಅದೇನೇ ಆಗಿರ್ಲಿ, ಅವಳನ್ನು ಹಿಡಿಯೋದಕ್ಕೆ ನೀವು ಕಾರಣಕರ್ತರಾಗಿದ್ದೀರಾ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾ ಇದ್ದಾರೆ. ಮಲೆನಾಡಲ್ಲಿ ಕೆಲವು ನಕ್ಸಲೈಟ್ಗಳು ಬಂದು ಸೇರ್ಕೊಂಡಿದ್ದಾರೆ. ಅವ್ರನ್ನ ಹಿಡಿಯೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಮೇಲಿಂದ ಆರ್ಡರ್ ಆಗಿದೆ.